ಮಾಡ್ತಾ ಇದ್ದಾರೆ ಅಂತಂದ್ರೆ ನಮ್ಗೆ ಫಾರಿನರ್ಸ್ ಎಲ್ಲ ಕೂಡ ಇವತ್ತು ಕೋಲ್ಗೇಟ್ ಅಂತ ಹೇಳಿ ಕ್ಲೋಸ್ ಅಪ್ ಅಂತ ಹೇಳಿ ಇನ್ನೊಂದು ನಮ್ಗೆ ಮಾಡ್ಕೊಡ್ತಾ ಇದ್ದಾರೆ. ಇಲ್ಲೊಂದು ಜೋಕ್ ಕೂಡ ಮನೇಲಿ ಹೆಂಡತಿ ಕೇಳ್ತಾಳೆ, ಅರೆ ಉಪ್ಪಿಲ್ಲ ಅಡಿಗೆ ಮನೆಯಲ್ಲಿ ಉಪ್ಪಿಲ್ಲ, ಉಪ್ಪು ತಂದು ಕೊಡಿದ್ರೆ ಕೋಲ್ಗೇಟ್ ಪೇಸ್ಟ್ ಸ್ವಲ್ಪ ಹಾಕು ಅಂತ ಹೇಳ್ಬಿಟ್ಟು ಅಡಿಗೆ. ಯಾಕಂದ್ರೆ ಅವ್ರು ಉಪ್ಪಿದೆಯಲ್ಲ, ತಮಾಷೆ ಹೇಳ್ತಾ ಇದ್ದೀನಿ. ಇವತ್ತು ಏನು ಅಂದ್ರೆ ನಮ್ಮನ್ನ ಒಂದು ರೀತಿ ಹಳೆ ಒಂದು ಇದನ್ನ ಏನ್ ಮಾಡ್ತೀವಿ ಇವತ್ತು ಪರಿಷ್ಕೃತ ರೀತಿಯಲ್ಲಿ ನಮ್ಗೆಲ್ಲ ಕೂಡ ಇವತ್ತು ಅದಕ್ಕೆ ಕಲರ್ ಕಟ್ಬಿಟ್ಟು ನಮ್ಗೆ ನಮ್ಮದನ್ನೇ ಇವತ್ತು ನಮ್ಗೆ ಕೊಟ್ಟು ಇವತ್ತು ಮಾಡ್ತಾ ಇದ್ದಾರೆ. ಆರೋಗ್ಯವಂತರಾಗಿರಬೇಕು ಅಂತಂದ್ರೆ ಕಾರಣ ಏನು ಅಂತಂದ್ರೆ ಅವ್ರು ಬಳಸ್ತಾ ಇರ್ತಕ್ಕಂಥ ಈ ಒಂದು ಆಯುರ್ವೇದಿಕ್ ಈ ಒಂದು ಏನು ಈ ಗ್ರೀನ್ ಇವೇನಿದಾವೆ ಲೀವ್ಸ್ ಏನಿದೆ ಮತ್ತೆ ಗ್ರೀನ್ ವೆಜಿಟೇಬಲ್ಸ್ ಏನಿದೆ ಅದರಿಂದ. ಯಾಕೆಂತಂದ್ರೆ ಈಗ ನೋಡಿ ನಾವು ಯಾವ್ದಾವ್ದೋ ಬೇರೆ ಬೇರೆ ಶಾಂಪುಗಳೆಲ್ಲ ಹಾಕ್ತೀವಿ, ನಾವು ಬೇರೆ ಬೇರೆ ಶಾಂಪುಗಳೆಲ್ಲ ಹಾಕ್ಬಿಟ್ಟು ಬೇಗ ಬಾಂಡ್ಲಿಗಳಾಗೋಗ್ತಾ ಇರೋದು, ಮತ್ತೆ ಏನು ಅಂತಂದ್ರೆ ಬೇಗ ಕಲರ್ ಶೇಡ್ ಆಗ್ತಾ ಇದ್ವಿ ಎಲ್ಲ ಕೂಡ. ಅದೇ ಫಾರ್ ಎಕ್ಸಾಂಪಲ್ ಹೇಳಿದ್ರೆ ನೋಡಿ, ಈ ಪಾರಿಜಾತ ಏನಿದೆ, ಈ ಪಾರಿಜಾತ ನಿಮ್ಮ ಮನೆಗಳ ಹತ್ರ ಇದೆ. ಇದು ಒಂದು ರೀತಿ ನಮ್ಮ ಏನು ಒಂದು ಹಿಂದೂ ತತ್ವದಲ್ಲೂ ಕೂಡ ಏನು ಅಂತಂದ್ರೆ ಇದಕ್ಕೆ ವೈದಿಕವಾಗಿ ಇದಕ್ಕೆ ಬಹಳ ಮಹತ್ವ ಇದೆ. ಯಾವುದಕ್ಕೆ ಅಂದ್ರೆ ಪಾರಿಜಾತ ಇರತಕ್ಕಂಥದ್ದು. ಹಂಗಾಗಿ ಇದು ನಿಮ್ಮ ತಲೆಯಲ್ಲಿ ಒಟ್ಟಿದೆಯಾ ಅಂತ ಹೇಳ್ಬಿಟ್ಟು ತೋರಿಸ್ಬಿಟ್ಟು ಏನು ಅಂತಂದ್ರೆ ಒಟ್ಟು ಬಿದ್ದ ತಕ್ಷಣ ಅಡ್ವರ್ಟೈಸ್ಮೆಂಟ್ ನೀವು ನೋಡ್ತೀರಿ, ಸುತ್ತು ಹೊತ್ತು ಹೋಗ್ತಾರೆ, ಮತ್ತೆ ಒಟ್ಟು ಹೋದ ತಕ್ಷಣ ಓಡ್ ಬರ್ತಾರೆ ಇವೆಲ್ಲ ಕೂಡ. ಇವೆಲ್ಲ ನೋಡ್ತಾ ಇದ್ದೀವಿ ನೀವೆಲ್ಲ ಕೂಡ. ಬಟ್ ನಿಮ್ಗೆ ಆ ಶಾಂಪು ಬೇಕಾಗಿಲ್ಲ, ಇದನ್ನ ನೀವು ಬಳಸಿದ್ರೆ ಒಟ್ಟು ಹೋಗುತ್ತೆ ಅಂತ ತೋರಿಸ್ ನೋಡಿ. ಇಲ್ಲಿ ಇರ್ತಕ್ಕಂಥವೆಲ್ಲ ಕೂಡ ಈಗ ಉದಾಹರಣೆಗೆ ನೋಡಿ, ನಿಮ್ಗೆ ಇಮಿಡಿಯೇಟ್ ಆಗಿದ್ದು ನಮ್ಮ ಮನೆ ಪ್ರತಿ ಮನೆ ಹತ್ರ ಕೂಡ ಸಿಗುತ್ತೆ, ನಮ್ಗೆ ತೋಟದ ಹತ್ರ ಸಿಗುತ್ತೆ. ಯಾವ್ದು ಪಪ್ಪಾಯಿ ಇವತ್ತು ವೆರಿ ಇಮಿಡಿಯೇಟ್, ಒಂದು ನಿಮಿಷ ಕೇಳಿ, ವೆರಿ ಇಮಿಡಿಯೇಟ್ ಮೆಡಿಸಿನ್ ಯಾವುದಕ್ಕೆ ನಿಮ್ಮ ಪ್ಲೇಟ್ಲೆಟ್ಸ್ ಏನಾದ್ರು ಡೌನ್ ಆಯ್ತು ಅಂತಂದ್ರೆ ನಿಮ್ಗೆ ಇವತ್ತು ಯಾವ ಇಂಜೆಕ್ಷನ್ ಕೂಡ ನಿಮ್ಗೆ ಇಮಿಡಿಯೇಟ್ ಪ್ಲೇಟ್ಲೆಟ್ಸ್ ಅನ್ನ ಒಂದು ರೈಸ್ ಮಾಡೋದಿಲ್ಲ. ಯಾವುದು ಡೆಂಗ್ಯೂ ಜ್ವರಕ್ಕೆ ಇಮಿಡಿಯೇಟ್ ಆಗಿ ನಿಮ್ಮ ಪ್ಲೇಟ್ಲೆಟ್ಸ್ ಅನ್ನ ಥೌಸಂಡ್ಸ್ ಟುಗೆದರ್ ಇಮಿಡಿಯೇಟ್ ಆಗಿ ನಿಮ್ಗೆ ಏನು ಅಂದ್ರೆ ಹೈಕ್ ಮಾಡಬೇಕು ಅಂತಂದ್ರೆ ಡಾಕ್ಟರ್ಸ್ ಕೂಡ ಹೋದ ತಕ್ಷಣ ಇದನ್ನ ರಸ ನಿಮ್ಗೆ ಕೊಡ್ತಕ್ಕಂಥದ್ದು. ನೋಡಿ ಇವೆಲ್ಲ ಕೂಡ ನಿಜವಾದ ನಾವೇನ್ ಮಾಡ್ತೀವಿ ಇವತ್ತು ಒಂದು ಅಭ್ಯಾಸ ಆಗ್ತಿರೋದು, ಏನಾದ್ರು ಒಂಚೂರು ತಲೆನೋವಾಯ್ತು ನೆಗಡಿ ಆಯ್ತು ಓಡ್ತಕ್ಕಂಥ ಬಿಟ್ಟು ನಮ್ಮ ಮನೆ ಹತ್ರ ಇರ್ತಕ್ಕಂಥ ನಾವು ಬಳಸಿದೀವಿ ಅಂದ್ರೆ ಖಂಡಿತವಾಗ್ಲೂ ಕೂಡ ಇದು ಲಾಂಗ್ ಲೈಫ್ ಇದೆ. ಯಾವ್ದು ಆಯುರ್ವೇದಿಕ್ ಏನಿದೆ ಆ ಆಯುರ್ವೇದಿಕ್ ಬಂದ್ಬಿಟ್ಟು ದೀರ್ಘಾವಧಿ. ಮತ್ತೆ ಇವತ್ತು ನಾವು ಏನು ಈ ಇಂಗ್ಲಿಷ್ ಮೆಡಿಸಿನ್ ತಗೋತೀವಿ ಅದೇನು ಅಂದ್ರೆ ಶಾರ್ಟ್ ಲೈಫ್ ಶಾರ್ಟ್ ಟರ್ಮ್. ಹಂಗಾಗಿ ನಾವೆಲ್ಲರೂ ಕೂಡ ಈ ಹಿಂದೆ ನಮ್ಮ ಪೂರ್ವಿಕರ ಒಂದು ವಿಧಾನ ಏನಿತ್ತು ಈ ಆಯುರ್ವೇದಿಕ್ ನಿಮ್ಗೆ ಗೊತ್ತಿದೆ. ಗುಪ್ತರ ಕಾಲ ತಗೊಂಡಾಗ ಗುಪ್ತರ ಕಾಲದಲ್ಲಿ ಏನು ಅಂದ್ರೆ ಧನ್ವಂತರಿ ಅಂತಿದ್ರು. ಆ ಧನ್ವಂತರಿಯನ್ನ ಆಯುರ್ವೇದಿಕ್ ಪಿತಾಮಹ ಅಂತ ನಾವು ಕರಿತೀವಿ, ಫಾದರ್ ಆಫ್ ಆಯುರ್ವೇದ ಅಂತ ನಾವು ಕರಿತೀವಿ ಧನ್ವಂತರಿಯನ್ನ. ಅವರೆಲ್ಲ ಕೂಡ ತೋರಿಸ್ಕೊಟ್ಟಿದ್ದಾನೆ ನಮ್ಗೆ. ಅದಕ್ಕೇನೆ ನಮ್ಮ ಪೂರ್ವಿಕರಿಗೆಲ್ಲ ಕೂಡ ಏನು ಅಂತಂದ್ರೆ ಲಾಂಗ್ ಲೈಫ್ ಅವರು. ಕಾರಣ ಏನು ಅಂತಂದ್ರೆ ಇವು ಈಗ ಉದಾಹರಣೆಗೆ ಈ ಹಿಂದೆ ಬೆಳೆ ಬೆಳಿಬೇಕು ಅಂದ್ರೆ ರಾಗಿ ಬೆಳೆ ಒಂದು ವರ್ಷಕ್ಕೆ ಒಂದೇ ಬೆಳೆ ತೆಗಿತಾ ಇದ್ವಿ, ಭತ್ತ ಒಂದು ವರ್ಷ ನಾವು ತೆಗಿತಾ ಇದ್ವಿ. ಅದು ನಾವು ತಿಂದಾಗ ಏನು ಅಂದ್ರೆ ಆ ತಿಂತಾ ಇದ್ರೂ ಅದೇ ಲಾಂಗ್ ಲೈಫ್ ಇತ್ತು. ಇವತ್ತು ಏನ್ ಮಾಡ್ತೀವಿ, ವರ್ಷಕ್ಕೆ 3 ಬೆಳೆ ತೆಗಿತೀವಿ ನಾವು ರಾಗಿ. ಆ 3 ಬೆಳೆ ರಾಗಿ ತೆಗಿತಾ ಇರ್ತಕ್ಕಂಥವ್ರು ಕೂಡ ಬೇಗ ಬೇಗ ಅಷ್ಟೇ ಇದ್ರಲ್ಲೂ ಕೂಡ ಏನು ಅಂತಂದ್ರೆ ಗೊತ್ತಿದೆ ನಿಮಗೆ ಯಾವ್ದು ಲಾಂಗ್ ಲೈಫು. ಅದರಲ್ಲೂ ಕೂಡ ಮೊಳಕೆ ಹೊಡೆದಂತ ಆಹಾರ ಪದಾರ್ಥಗಳೇನು ನಾವು ತಿಂತೀವಿ ಅದು ಲಾಂಗ್ ಲೈಫ್. ಅದೇ ನೀವು ಬೇರೆ ಬಿಟ್ಟಿಗೆ ಸಾಯಂಕಾಲ ಟೈಮೆಲ್ಲ ಕೂಡ ನೀವು ಓಡೋಡಿ ಹೋಗ್ತಿದ್ದಿಲ್ಲ ಫಾಸ್ಟ್ ಫುಡ್ ಅಂತೇಳಿ, ಆ ಫಾಸ್ಟ್ ಫುಡ್ ತಿಂತಾ ಇರ್ತಕ್ಕಂಥ ಫಾಸ್ಟ್ ಆಗಿ ಹೊರಟೋಗ್ತಾ ಇದ್ದಾರೆ. ಆದಷ್ಟು ಕೂಡ ಅದನ್ನ ಬಿಟ್ಟು ದಯವಿಟ್ಟು ಏನಿದೆ ಇದನ್ನ ಬಳಸಿ ನಮ್ಮ ಪುರಾತನ ಒಂದು ಏನಿತ್ತು ಆ ವ್ಯವಸ್ಥೆಗೆ ನಾವು ಮರದಾಗ ಇರ್ಬೇಕು. ನಮ್ಮಲ್ಲಿ ಮಾಡರ್ನ್ ಲೈಫ್ ಸ್ಟೈಲ್ ಇರಬೇಕು, ಆದ್ರೆ ನಮ್ಮ ಅಂದ್ರೆ ಆಧುನಿಕ ಜೀವನ ಶೈಲಿ ನಮಗೆ ಮಾರಕ ಆಗ್ತಕ್ಕಂಥ ರೀತಿ ಇರೋದು ಬೇಡ. ನಮ್ಗೆ ಅದು ಏನು ಅಂತಂದ್ರೆ ಒಳ್ಳೆಯ ಒಂದು ಜೀವನ ಕೊಡೋ ರೀತಿ ಇರಲಿ. ನಾವು ಇದೆಲ್ಲ ಬಳಸೋಣ ಅಂತ ಹೇಳ್ಬಿಟ್ಟು ಸಂದರ್ಭದಲ್ಲಿ ಇವತ್ತು ಬಂದು ಒಳ್ಳೆಯ ಮಾಹಿತಿಯನ್ನು ಕೊಟ್ಟಂತ ನಮ್ಮ ಹರೀಶ್ ಅವರಿಗೆ ನಿಮ್ಮ ನಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ